ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಸುಂದರಕಾಂಡವನ್ನು ನಾವೀಗ ಶ್ರವಣ ಮಾಡಬೇಕು. ಈ ಸುಂದರಕಾಂಡ ಏನಿದೆ ಅದೊಂದು ವಿಶಿಷ್ಟವಾದ ಕಾಂಡ ಇಡೀ ರಾಮಾಯಣದಲ್ಲೇ. ಉಳಿದೆಲ್ಲದಕ್ಕೂ ಬಾಲಕಾಂಡ, ಅರಣ್ಯಕಾಂಡ, ಅಯೋಧ್ಯಾಕಾಂಡ, ಕಿಷ್ಕಿಂಧಾಕಾಂಡ, ಉತ್ತರಕಾಂಡ, ಯುದ್ಧಕಾಂಡ ಹೀಗೆಲ್ಲ ಹೆಸರು ಕೊಡ್ತಾರೆ. ಅದೆಲ್ಲ ಯಾಕೆಂತಂದ್ರೆ ಬಾಲಕಾಂಡ ಅಂದರೆ ರಾಮ ಲಕ್ಷ್ಮಣಾದಿಗಳು ಬಾಲಕರಾಗಿದ್ದು, ಅರಣ್ಯಕಾಂಡ ಅಂದರೆ ಅರಣ್ಯದಲ್ಲಿ ನಡೆದ ಕೃತ್ಯಗಳು, ಅಯೋಧ್ಯಾಕಾಂಡದಲ್ಲಿ ರಾಮ ಲಕ್ಷ್ಮಣಾದಿಗಳ ವಿವಾಹ ಇತ್ಯಾದಿಗಳನ್ನೆಲ್ಲ ನಾವು ಶ್ರವಣ ಮಾಡ್ತೀವಿ. ಉಳಿದೆಲ್ಲ ಕಾಂಡಗಳ ಹೆಸರು ಆಯಾ ಕಾಂಡಗಳಲ್ಲಿ ನಡೆದಂತಹ ಕಥಾಭಾಗ ಏನಿದೆ ಅದನ್ನು ಅವಲಂಬಿಸ್ಕೊಂಡದ್ದು. ಈ ಸುಂದರಕಾಂಡ ಅಂತ ಏನಿದೆ ಇದು ವಿಶಿಷ್ಟವಾದದ್ದು. ಅದಕ್ಕೆ ಆ ಹೆಸರು ಯಾಕೆ ಬಂತು ಮತ್ತು ಅದಕ್ಕೆ ಆ ವೈಶಿಷ್ಟ್ಯ ಏನು, ಅದರ ಪಾರಾಯಣ, ಅದರ ಕಥಾಶ್ರವಣ, ಅದರ ಅನುಸಂಧಾನ ಮಾಡಿಕೊಂಡು ಆ ಬಳಿಕ ಸುಂದರಕಾಂಡದ ಶ್ರವಣ ನಾವು ಮಾಡಬೇಕು ಅಂತ ಮೊದಲು ಇದನ್ನು ಹೇಳಬೇಕು. ಇಡೀ ರಾಮಾಯಣ ಒಂದು ದೊಡ್ಡ ಮಹಾವೃಕ್ಷದಂತೆ ಇದ್ದರೆ ಅದರದೊಂದು ವಿಶಿಷ್ಟವಾದಂತಹ ಬಲಿಷ್ಠವಾದ ಕಾಂಡ ಈ ಸುಂದರಕಾಂಡ. ಯಾಕಂತಂದ್ರೆ ಉಳಿದು ಮುಂದೆ ಯುದ್ಧಕಾಂಡ ಮತ್ತು ಹಿಂದಿನ ಕಿಷ್ಕಿಂಧಾಕಾಂಡ ಇತ್ಯಾದಿಗಳಲ್ಲಿ ಹನುಮಂತನ ಬಗ್ಗೆ ನಾವು ಕೇಳ್ತೇವೆ. ಆದರೆ ಆ ಹನುಮಂತ ಅಲ್ಲಿ ಮಾಡಿದ ಕಾರ್ಯ ಎಷ್ಟೇ ದೊಡ್ಡದಿದ್ರು ಕಿಷ್ಕಿಂಧಾಕಾಂಡದಲ್ಲಿ ರಾಮ ಲಕ್ಷ್ಮಣರನ್ನು ಭೇಟಿಯಾಗಿತ್ತು. ಯುದ್ಧಕಾಂಡದಲ್ಲಿ ಉಳಿದೆಲ್ಲ ಕಪಿಗಳ ಜೊತೆ ಸೇರಿ ರಾಮ ಲಕ್ಷ್ಮಣಾದಿಗಳ ಜೊತೆ ಸೇರಿ ರಾಕ್ಷಸರನ್ನು ಸದೆ ಪಡೆದಂತೆ. ಅದೆಲ್ಲ ಉಳಿದವ್ರ ಜೊತೆ ಆತ ಮಾಡಿದ ಕಾರ್ಯ. ಅದು ಏನು ಕಡಿಮೆ ಕಾರ್ಯ ಏನಲ್ಲ, ದೊಡ್ಡ ಮಹತ್ವದ ಕಾರ್ಯನೇ. ಆದರೂ ಸುಂದರಕಾಂಡದಲ್ಲಿ ಆತ ಏಕಾಂಗಿಯಾಗಿ ಮಾಡಿದ ಕಾರ್ಯ. ಅದಕ್ಕಾಗಿ ಆ ಸುಂದರಕಾಂಡಕ್ಕೆ ಅಷ್ಟೊಂದು ಶಕ್ತಿ. ರಾಮ ಮತ್ತು ಸೀತೆಯರಿಗೆ ಯಾವ ವಿಯೋಗ ಆಗಿತ್ತು ಆ ವಿಯೋಗವನ್ನು ಹೋಗಲಾಡಿಸಿ ರಾಮನಿಗೆ ಸೀತೆಗೆ ಇಬ್ಬರಿಗೂ ಸಂತೋಷವನ್ನು ಕೊಟ್ಟು ಅದರ ಮೂಲಕ ಸುಗ್ರೀವನಿಗೂ ಸಮಾಧಾನ ಮಾಡಿದ. ನಾನು ರಾಮನ ಕಾರ್ಯ ಮಾಡಿಕೊಡ್ತೇನೋ ಇಲ್ಲೋ ಅಂತ ಆತನಿಗೂ ಭಯ ಆಗಿತ್ತು. ಆ ಸುಗ್ರೀವನಿಗೂ ಸಮಾಧಾನ ಆಗುವಂತಾಯಿತು. ಕಪಿಗಳಿಗೆ ಆಗಿದ್ದಂಥ ನಿರಾಶೆ ಎಲ್ಲ ಹೋಯಿತು. ಹೀಗೆ ಎಲ್ಲರಿಗೂ ಆತ ಸಮಾಧಾನ ಮಾಡಿದ. ಅದಕ್ಕಾಗಿ ಆ ಸುಂದರಕಾಂಡದ ಮಹತ್ವ ಹೆಚ್ಚು. ಅದರ ಶ್ರವಣ ಮತ್ತು ಪಾರಾಯಣದಿಂದ ನಾನಾ ಥರದ ಆಪತ್ತುಗಳ ಪರಿಹಾರ ಮತ್ತು ಜಾತಕದ ಫಲದಿಂದ ಏನೇನು ಸಮಸ್ಯೆಗಳಾಗೋದಿದೆ ಅದರ ಎಲ್ಲವನ್ನು ಕೂಡ ಅದನ್ನು ನಾವು ಪರಿಹಾರ ಮಾಡ್ಕೊಳ್ಬಹುದು. ಸುಂದರಕಾಂಡ ಅಂತಲೇ ಯಾಕೆ ಶೀರ್ಷಿಕೆ ಕೊಟ್ಟ ಅಂತಂದರೆ ಅದರಲ್ಲಿ ಲಂಕೆಯಲ್ಲಿ ನಡೆದಂತಹ ವಿದ್ಯಮಾನಗಳೇ ಹೆಚ್ಚು. ಒಟ್ಟಾರೆ ಸುಂದರಕಾಂಡದಲ್ಲಿ ಲಂಕಾಕಾಂಡ ಅಂತಲೂ ಕೂಡ ಹೆಸರು ಕೊಡಬಹುದಿತ್ತು ಕವಿಯಾದವನು. ಆದರೂ ಲಂಕಾಕಾಂಡ ಅಂತ ಕೊಡಲಿಲ್ಲ. ಆ ಲಂಕೆಯಲ್ಲಿ ಈ ಕಪಿ ಮಾಡಿದ ಕಾರ್ಯಗಳೇನಿದೆ ಅದು ಹಾವಳಿ ಅಂತ ಆದರೂ ಕರೀದೆ ಅಥವಾ ತೋರಿಸಿದ ಮಹಿಮೆ ಅಂತ ಆದರೂ ಕರೀದೆ. ಅದಕ್ಕಾಗಿ ಅದನ್ನು ಸುಂದರಕಾಂಡ ಅಂತ ವರ್ಣನೆ ಮಾಡಿದರು ಮತ್ತು ಅದನ್ನು ಮುಂದೆ ಇಲ್ಲಿ ಹೇಳ್ತಾರೆ. ಕೆಲವು ಕಡೆ ಅದನ್ನು ಹನುಮತ್ ಕಾಂಡ ಅಥವಾ ಹನುಮದ್ ವಿಜಯ ಕಾಂಡ ಅಂತಲೂ ಹೇಳಿದ್ದಿದೆ ಅಂತ ಕೆಲವು ಬೇರೆ ಬೇರೆ ಪುರಾಣಗಳಲ್ಲಿ. ಕೆಲವು ಬೇರೆ ಬೇರೆ ಇನ್ನೂ ನರಸಿಂಹ ಪುರಾಣ, ಪದ್ಮಪುರಾಣ ಇತ್ಯಾದಿ ಪುರಾಣಗಳಲ್ಲೂ ರಾಮಾಯಣದ ವರ್ಣನೆ ಇದೆಯಲ್ಲ, ಅಲ್ಲೆಲ್ಲ ಅದನ್ನು ಹನುಮತ್ ಕಾಂಡ, ಹನುಮದ್ ವಿಜಯ ಕಾಂಡ ಅಂತಲೂ ಇದೆ. ಸುಂದರಕಾಂಡ ಅಂತ ಶಬ್ದ ಪ್ರಯೋಗ ಮಾಡಿದ್ರಿಂದ ಮತ್ತು ಕೆಲವು ಅರ್ಥಗಳನ್ನು ಈ ಕವಿ ಸೂಚನೆ ಮಾಡಿದಂತಾಯಿತು. ಇಡೀ ಶ್ರೀ ರಾಮಾಯಣದ ಸೌಂದರ್ಯ ಏನಿದೆ ಆ ಸೌಂದರ್ಯದ ಸಾರ ಇದು ಈ ಸುಂದರಕಾಂಡ. ಅದಕ್ಕಾಗಿ ಅದನ್ನು ಸುಂದರಕಾಂಡ ಅಂತ ಹೇಳಿದರು. ಅದಕ್ಕೊಂದು ಶ್ಲೋಕ ಹೀಗಿದೆ: ಸುಂದರೇ ಸುಂದರೋ ರಾಮ, ಸುಂದರೇ ಸುಂದರ ಕಪಿ, ಸುಂದರೇ ಸುಂದರಿ ಸೀತಾ, ಸುಂದರೇ ಕಿಂ ನ ಸುಂದರಂ ಅಂತ ಒಂದು ಮಾತು. ಈ ಸುಂದರಕಾಂಡದಲ್ಲಿ ಅಲ್ಲಿದ್ದವರೆಲ್ಲ ಸುಂದರರೇ ಅಂತ. ಸುಂದರೇ ಸುಂದರೋ ರಾಮ, ಮೊದಲನೇದಾಗಿ ರಾಮ ಸುಂದರ. ಅದಾದಮೇಲೆ ಸುಂದರೇ ಸುಂದರ ಕಪಿ, ಈ ಕಪಿಶ್ರೇಷ್ಠನ ಅಂತ ಹನುಮಂತನು ಕೂಡ ಸುಂದರನೇ. ಸುಂದರೇ ಸುಂದರಿ ಸೀತಾ, ಅಲ್ಲಿರುವಂಥ ಸೀತೆಯೂ ಕೂಡ ಅವಳು ಸುಂದರಿಯೇ. ಸುಂದರೇ ಕಿಂ ನ ಸುಂದರಂ, ಒಟ್ಟಾರೆ ಸುಂದರಕಾಂಡದಲ್ಲಿ ಸುಂದರ ಅಲ್ಲದೇ ಇದ್ದದ್ದು ಯಾವುದು? ಅಲ್ಲಿರುವಂಥದ್ದು ಎಲ್ಲನೂ ಸುಂದರನೇ. ಒಂದು ಸಕ್ಕರೆ ಗೊಂಬೆಯನ್ನು ತಗೊಂಡ್ರೆ ಆ ಸಕ್ಕರೆ ಗೊಂಬೆಯಲ್ಲಿ ಅದರ ತುದಿ ಸುಂದರನೋ ಕಾಲು ಸುಂದರನೋ, ಅದು ಯಾವ ಸುಂದರ? ಹಿಂಭಾಗ ಸುಂದರನೋ ಮುಂಭಾಗ ಸುಂದರನೋ ಮತ್ತು ಚರ್ಚೆ ಮಾಡೋದು ಅನಾವಶ್ಯಕ. ಅದರಿಂದ ಫಲವಿಲ್ಲ ಕೂಡ. ಅದರಂತೆ ಸುಂದರಕಾಂಡದಲ್ಲಿ ಯಾವುದು ಸುಂದರ ಅಲ್ಲ, ಯಾವುದು ಸುಂದರ ಹೌದು ಅಂತ ಹೇಳುವಂತನೇ ಇಲ್ಲ. ಈ ಸುಂದರಕಾಂಡ ಅಂತ ಹೆಸರು ಕೊಟ್ಟಿದ್ದರಿಂದ ರಾಮ, ಸೀತೆ, ಹನುಮಂತ ಈ ಮೂರು ಜನರ ಮಹತ್ವವನ್ನು ಕೂಡ ಈ ಕವಿ ಸೂಚನೆ ಮಾಡಿದ್ದಾರೆ. ಅದ್ರ ಮುಂದೆ ಏನಾಯ್ತಂದ್ರೆ ಮೂಲತಃ ಸಂಸ್ಕೃತ ಸಾಹಿತ್ಯದಲ್ಲಿ ಸುಂದರ ಅನ್ನೋ ಶಬ್ದಕ್ಕೆ
ಯಾರನ್ನ ನೋಡಿದರೆ ಮನಸ್ಸಿಗೆ ಸಂತೋಷ ಅನ್ನಿಸ್ತದೋ, ಯಾರ ವ್ಯಕ್ತಿತ್ವ ಆಂತರಿಕ ಭಾಷೆ ವ್ಯಕ್ತಿತ್ವ ಸುಂದರವಾಗಿದೆಯೋ ಅವ್ರಿಗೆ ಸುಂದರ ಅಂತ ಕರೆಯೋದಿರ್ತದೆ. ವ್ಯಾಕರಣಬದ್ಧವಾದ ಅರ್ಥ ಅದು ಮುಂದೆ ಏನಾಗ್ಬಿಡ್ತಂದ್ರೆ ಸುಂದರ ಅನ್ನೋ ಶಬ್ದವನ್ನು ಕಪಿಗೂ ಕೂಡ ಈ ವಾಲ್ಮೀಕಿಗಳು ಪ್ರಯೋಗ ಮಾಡಿದ್ರಿಂದ ಕಪಿಗಳಲ್ಲಿ ನಾಯಕ ಯಾರಿರ್ತಾನಲ್ಲ ಅವನಿಗೆ ಸುಂದರ ಅನ್ನೋ ಶಬ್ದ ಪರ್ಯಾಯ ಶಬ್ದವಾಗಿ ಹುಟ್ಕೊಂಡ್ಬಿಡ್ತು. ಕೆಲವು ಸಂಸ್ಕೃತದಲ್ಲಿ ಅಮರಕೋಶ ಅಲ್ಲದೆ ಮತ್ತು ಕೆಲವು ಅನೇಕ ಕೋಶಗಳಿವೆ. ಆ ಕೆಲವು ಕೋಶಗಳಲ್ಲಿ ಸುಂದರ ಕಪಿಮುಖ್ಯೇಚ್ಛ ಕಾಮೇಚ ಮಣಿ ಸೂರ್ಯಯೋ, ಮಣಿ ಇರ್ತದಲ್ಲ ಯಾವುದೋ ಒಂದು ಚಂದ್ರಕಾಂತ ಮಣಿನೋ ಪ್ರಕಾಶಮಾನವಾದಂಥ ಒಂದು ಮಣಿ, ಸೂರ್ಯ ಮತ್ತು ಕಪಿಮುಖ್ಯ ಶ್ರೇಷ್ಠನಾದಂಥ ಕಪಿಗಳಿಗೆ ನಾಯಕ, ಮತ್ತು ಕಾಮ ನಾವು ಮನುಷ್ಯ ಪಡ್ಕೊಳ್ಬೇಕಾದಂಥ ಅಪೇಕ್ಷೆ. ಇನ್ನು ಕೆಲವಕ್ಕೂ ಕೂಡ ಸುಂದರ ಅನ್ನೋ ಶಬ್ದ ಬಳಕೆಯಲ್ಲಿ ಪ್ರಾರಂಭ ಆಯಿತು ಅಂತ ಹೀಗೆ ಹೇಳ್ತಾರೆ. ಸುಂದರೇ ಸುಂದರ ಸ್ವಯಂ ಅಂಜನಾ ನಂದನೋತ್ಸವ, ಅಂಜನಾದೇವಿ ಆನಂದವರ್ಧಕನಾದಂಥ ಈ ಹನುಮಂತ ಏನಿದ್ದಾನೆ ಅವನು ಇದರಲ್ಲಿ ಸುಂದರ. ಇದ್ರ ಮೂಲಕ ಏನಾಯ್ತಂದ್ರೆ ಸೀತೆಯ, ರಾಮನ, ಸುಗ್ರೀವನ, ಹನುಮಂತನ ಇವರೆಲ್ಲರ ಅಭೀಕ್ಷಿತನು ಕೂಡ ಈಡೇರ್ತಲ್ಲ, ಅದು ಕಾಮ ಅಂತ ಬಂತು ನೋಡಿ. ಅಲ್ಲಿ ಕಾಮ ಅಂದರೆ ಅಪೇಕ್ಷೆ ಅಂತ ಅರ್ಥ. ಎಲ್ಲರ ಅಪೇಕ್ಷೆ ಈಡೇರಿದ್ರಿಂದ ಆ ಕಾರಣದಿಂದಲೂ ಕೂಡ ಇದು ಸುಂದರಕಾಂಡ ಅಂತ ಹೀಗೆ ಅದರ ಅರ್ಥ ನೋಡ್ಬೋದು. ಹನುಮಂತನ ರೂಪ ಹೇಗಿತ್ತು, ಕಪಿಯಾದ್ರಿಂದ ನೋಡ್ಲಿಕ್ಕೆ ವಿಕಾರವಾಗಿದ್ದ ಅಂತ ಅರ್ಥ ಅಲ್ಲ. ಕಪಿ ಅಂತನ್ನೋದು ರಾವಣನಿಗೆ ಕಪಿಗಳ ಮೂಲಕವಾಗಿ ಪರಾಜಯ ಅಂತ ನಂಬಿ ಶಾಪ ಕೊಟ್ಟಿದ್ದರಿಂದ ಇವರೆಲ್ಲ ಕಪಿಗಳಾಗಿ ಬಂದರು ಹೊರತು ಕಪಿಗಳಾಗಿದ್ದಾಗಲೇ ಅವ್ರ ರೂಪ ಅಷ್ಟು ಅದ್ಭುತವಾಗೇ ಇತ್ತು. ಅದಕ್ಕಾಗಿ ಅವನು ಯಾವಾಗಲೂ ಕೂಡ ಸುಂದರನೇ. ಅವನ ರೂಪ ಹೇಗಿತ್ತು ಅಂತ ಸುಂದರಕಾಂಡದಲ್ಲಿ ಮುಂದೆ ಕವಿಗಳು ತಾವಾಗೇ ವರ್ಣನೆ ಮಾಡ್ತಾರೆ. ತರುಣಾರುಣ ಮುಖಕಮಲಂ ಕರುಣಾರಸ ಪೂರಿತಾಪಾಂಗಂ ಚಕ್ಷುಷಿ ಸಂಪ್ರಕಾಶಯತೆ ಚಂದ್ರ ಸೂರ್ಯಾಭಿವೋದಿತೋ. ಅವನ ಕಣ್ಣುಗಳು ಚಂದ್ರ ಸೂರ್ಯನಂತೆ ಆಕಾಶದಲ್ಲಿ ಸಂಚಾರ ಮಾಡುವಾಗ ಕಾಣಿಸ್ತಿದ್ದವು ಅಂತ ವಾಲ್ಮೀಕಿಗಳು ಅವನನ್ನು ವರ್ಣನೆ ಮಾಡ್ತಾರೆ. ಕಾಂಚನಾದ್ರಿ ಕಮನೀಯ ವಿಗ್ರಹಂ, ಎರಡೂ ತೋಳುಗಳನ್ನು ಚಾಚಿಕೊಂಡು ಆತ ಸಂಚಾರ ಮಾಡ್ತಿದ್ನಲ್ಲ, ದೊಡ್ಡದೊಂದು ಬಂಗಾರದ ಬೆಟ್ಟ ಆಕಾಶದಲ್ಲಿ ತೇಲ್ತಾ ಇರುವಂತೆ ಆತ ಕಾಣಿಸ್ತಿದ್ದ. ಕೆಲವೊಂದು ಕಡೆ ಮೇರು ಪರ್ವತದಂತೆ ಕಾಣಿಸ್ತಿದ್ದ, ಕೆಲವೊಮ್ಮೆ ಗರುಡ ದೇವರಂತೆ ಕಾಣಿಸ್ತಿದ್ದ. ಗರುಡ ದೇವ ಹಾವನ್ನು ತೆಗೆದುಕೊಂಡು ಹೋಗ್ತಿರ್ತಾನಲ್ಲ, ಅದರಂತೆ ಈ ಹನುಮಂತನ ಬಾಲ ಅದು ಆಕಾಶದಲ್ಲಿ ಸಂಚಾರ ಮಾಡ್ತಿತ್ತು, ಅದು ಕೂಡ ಬೀಸ್ತಾ ಇತ್ತು. ಹಾಗೆ ಪಕ್ಷವಾನಿವ ಪರ್ವತ, ದೊಡ್ಡದೊಂದು ಪರ್ವತ ರೆಕ್ಕೆ ಇದ್ದ ಪರ್ವತದಂತ ಆತ ಕಾಣಿಸ್ತಿದ್ದ. ದದೃಶೇ ಗರುಡೇನೇವ ಹೀಯಮಾನವ ಮಹೋರಗ, ದೊಡ್ಡದೊಂದು ಹಾವನ್ನು ಗರುಡ ಎಳ್ಕೊಂಡು ಹೋಗುವಂತೆ ಈ ಬಾಲ ಮತ್ತು ಹನುಮಂತ ಎರಡಿಬ್ಬರು ಸಾಂಗತ್ಯ ಇತ್ತು ಅಂತ ಕವಿ ಅದನ್ನು ವರ್ಣನೆ ಮಾಡ್ತಾರೆ. ಸುಪರ್ಣಮೇವ ಚಾತ್ಮಾನಂ ಮನ್ಯಸ್ಯ ಕಪಿಕುಂಜರ ಯತ್ಪ್ರಾಕೃತಿಸ್ತತ್ರ ಗುಣಃ ಪಾಪವೃತ್ತಯೇನ ರೂಪಮೇವಾಸ್ಯ ವ್ಯಾತಷ್ಟೇ ಮಹಿಮಾನಂ ಅಂತ ಹೀಗೆ ಕವಿ ಅದನ್ನು ವರ್ಣನೆ ಮಾಡ್ತಾರೆ. ಹೀಗೆ ನೋಡಿ, ಎತ್ತು ಆಕೃತಿಸ್ತತ್ರ ಗುಣ, ಜಗತ್ತಿನಲ್ಲಿ ಅದ್ಭುತವಾದ ರೂಪ ಎಲ್ಲಿರ್ತದಲ್ಲ ಅಲ್ಲಿ ಅದ್ಭುತವಾದಂಥ ಗುಣ ಅದು ಇದ್ದೇ ಇರ್ತದೆ. ಈಗ ಜನಸಾಮಾನ್ಯರಾದವ್ರಿಗೆ ನಮ್ಮಂಥವ್ರಿಗೆ ಅದೆಲ್ಲ ಅಪವಾದನೇ ಇದೆ. ನಾವು ಹೊರಗಿಂದೊಂದು ಒಳಗಿಂದೊಂದು ಇರ್ತೀವಿ ನಮಗೆಲ್ಲ. ಆದರೂ ದೇವತಾ ವ್ಯಕ್ತಿಗಳಲ್ಲಿ ಅದನ್ನ ಆಚಾರ್ಯರು ಹೇಳ್ತಾರೆ, ಒಂದು ಕಡೆ ತಾತ್ಪರ್ಯ ನಿರ್ಣಯದಲ್ಲಿ ಅವರ ದೇವತೆಗಳು ಎಷ್ಟೆಷ್ಟು ಹೆಚ್ಚು ಸುಂದರರಾಗಿರ್ತಾರೋ ಅವರವರ ತಾರತಮ್ಯ, ಅವರವರ ಜ್ಞಾನ, ಬಲ ಇವೆರಡೂ ಕೂಡ ಇನ್ನೂ ಹೆಚ್ಚಾಗುತ್ತೆ. ಹಾಗಾಗಿ ಮಹಾವಿಷ್ಣುವಿನಿಂದ ಆರಂಭಿಸಿ ಅಲ್ಲಿ ಅದ್ಭುತವಾದ ರೂಪ, ಅದ್ಭುತವಾದಂಥ ಜ್ಞಾನ ಇತ್ಯಾದಿ ಗುಣಗಳು, ಹಾಗೆ ಉಳಿದವರಲ್ಲಿ ಇನ್ನೂ ಕಡಿಮೆ ಅಂತ ಹೀಗೆ ನಾವು ಅದನ್ನು ನೋಡ್ಬೋದು. ಎತ್ತ ಆಕೃತಿ, ಸುಂದರವಾದ ಆಕೃತಿಯಲ್ಲಿದೆಯೋ ಅಲ್ಲಿ ಗುಣ. ಪಾಪವೃತ್ತಯೇ ಅನ್ನೋ ರೂಪಂ, ಯಾರು ಪಾಪಿಷ್ಠನಾಗಿರ್ತಾನಲ್ಲ ಅವನಿಗೆ ಸುಂದರವಾದಂಥ ರೂಪ ಇರೋದೇ ಅಲ್ಲ. ಅದಕ್ಕಾಗಿ ಅನೇಕ ಕಥೆ ಕಾದಂಬರಿಗಳೆಲ್ಲ ಖಳನಾಯಕರನ್ನ ವಿಕೃತವಾಗಿ ಚಿತ್ರಣ ಮಾಡ್ತಾರೆ. ಖಳನಾಯಕರು ಅಂದರೆ ಅವರು ಆಂತರಿಕವಾಗಿಯೂ ಬಾಹ್ಯವಾಗಿಯೂ ಕ್ರೂರರಾಗೇ ಇರ್ತಾರೆ, ವಿಕೃತರಾಗೇ ಇರ್ತಾರೆ ಅಂತ ಮನುಷ್ಯನ ಕಲ್ಪನೆ ಅದು. ಅದಕ್ಕಾಗಿ ನಾಯಕನಾದವನು ಸುಂದರ ರೂಪನಾಗೇ ಇರಬೇಕು, ನಾಯಕಿಯಾದವನು ಕೂಡ ಸುಂದರಿಯಾಗೇ ಇರಬೇಕು ಅಂತ ಒಂದು ಕಲ್ಪನೆ, ಕವಿಗಳದು, ನಿರ್ದೇಶಕರದು ಒಂದು ಕಲ್ಪನೆ ಅದು. ರೂಪಮೇವಾಸ್ತಿ ವ್ಯಾತಷ್ಟೇ ಮಹಿಮಾನಂ, ಅವನು ಹನುಮಂತನ ಮಹಿಮೆ ಎಷ್ಟು ಅಂತ ಅನ್ನೋದನ್ನ ಅವನು ಏನು ಕಾರ್ಯ ಮಾಡಿದ ಅಂತ ನೋಡಿ ನಾವು ತಿಳ್ಕೊಳ್ಬೇಕಾಗಿಲ್ಲ ಅಂತ, ಅವನ ರೂಪ ನೋಡಿದ್ರೆ ಗೊತ್ತಾಯ್ತು ಅವನ ಮಹಿಮೆ ಅಂತ ಅದನ್ನು ಗೊತ್ತಾಗ್ಬಿಡ್ತದೆ ಅಂತ ಹೇಳ್ತಾರೆ. ಕಪಿಗಳಾಗಿಯೂ ಅಂಥ ರೂಪವನ್ನು ಇಟ್ಕೊಂಡವರಾಗಿದ್ದರು ಅವರು, ಹನುಮಂತ ಮೊದಲಾದವರು. ಮತ್ತು ಕೆಲವೊಮ್ಮೆ ಬೇಕಾದಾಗ ಈ ರಾಮನ ಪಟ್ಟಾಭಿಷೇಕ ಈ ಸಂದರ್ಭದಲ್ಲಿ, ಆಮೇಲೆ ರಾಮನನ್ನು ಭೇಟಿಯಾಗುವ ಸಂದರ್ಭದಲ್ಲಿ, ಭರತನಿಗೆ ರಾಮ ಮರಳಿ ಬರುವಾಗ ಸಮಾಧಾನ ಹೇಳುವ ಸಂದರ್ಭದಲ್ಲೆಲ್ಲ ಆತ ಸಾಮಾನ್ಯ ಮಾನವನ ರೂಪವನ್ನೇ ತಾಳಿ ಹೋಗಿದ್ದ ಅಂತಿದೆ. ಹೀಗೆ ಅದ್ಭುತವಾದಂಥ ರೂಪ, ಆತ ಮನುಷ್ಯನ ರೂಪವನ್ನೇ ತಾಳಲಿ, ಕಪಿಯ ರೂಪವನ್ನೇ ತಾಳಲಿ, ಮತ್ತೇನೇ ರೂಪ ತಾಳಿದ್ರು ಆತ ಸುಂದರನೇ. ಅವನ ಮಾತು, ಕೃತಿ ಅದೆಲ್ಲನೂ ಕೂಡ ಸುಂದರನೇ. ಯಾಕೆಂದ್ರೆ ರಾಮನ ಹೃದಯವನ್ನು ಆತ ಪೂರೆಗೊಂಡಿದ್ದವನು.
ಹಾಗೆ ಸೀತೆಗೆ ರಾಮನ ಸಮಾಚಾರವನ್ನು ಒಪ್ಪಿಸಿ ಅವಳು ಮನಸ್ಸಿಗೂ ಕೂಡ ತಂಪೆರೆದವನು, ಹಾಗೆ ಅವಳು ಕೂಡ ಸಮಾಧಾನ ಪಡ್ಕೊಳ್ಳುವಂತೆ ಮಾಡಿದವನು. ಒಟ್ಟಾರೆ ಅವನು ತನ್ನ ಬುದ್ಧಿಶಕ್ತಿಯನ್ನೆಲ್ಲ ಉಪಯೋಗ ಮಾಡ್ತಾನಲ್ಲ ಈ ಸುಂದರಕಾಂಡದಲ್ಲಿ. ಹಾಗಾಗಿ ಬುದ್ಧಿರ್ ಬಲಂ ಯಶೋಧೈರ್ಯಂ, ಬುದ್ಧಿಯನ್ನು ಉಪಯೋಗ ಮಾಡಿದ್ದು, ಬಲ ಉಪಯೋಗ ಮಾಡಿದ್ದು, ಧೈರ್ಯ, ಆತನ ಕೀರ್ತಿ, ಇದೆಲ್ಲನೂ ಅವನ ಸ್ಮರಣೆಯಿಂದಲೇ ನಮಗೆ ದೊರೆಯಬೇಕಾದದ್ದು. ಅಜಾಡ್ಯ, ದೈಹಿಕವಾದ ಮಾನಸಿಕವಾದ ಆಲಸ್ಯ ಎಲ್ಲ ಹೊರಟು ಹೋಗಬೇಕು. ವಾಕ್ಪಾಠವ, ಮನುಷ್ಯನ ವಾಗ್ವೈಖರಿ, ಇದೆಲ್ಲವೂ ಕೂಡ ಉತ್ತಮಗೊಳ್ಳಬೇಕಾದ್ದು ಅವನ ಅನುಗ್ರಹದಿಂದಲೇ. ರಾವಣ ಎಲ್ಲ ದೇವತೆಗಳನ್ನ, ರಾಕ್ಷಸರನ್ನ, ಮನುಷ್ಯರನ್ನ ಎಲ್ಲರನ್ನು ಕೂಡ ಸೋಲಿಸಿದವನು. ಅಂಥ ರಾವಣ ಎದುರಿಗೂ ಕೂಡ ಈತ ತನ್ನ ಧೈರ್ಯ ಕಳ್ಕೊಳ್ಳೋದಿಲ್ಲ. ರಾವಣನಿಗೆ ಆತ ಬೆದರಿಕೆ ಹಾಕ್ತಾನೆ. ಎಂಥ ಇಂದ್ರಜಿತ್ ಇದ್ದವನು, ಇಡೀ ಲೋಕವನ್ನೆಲ್ಲ ಗೆದ್ದವನು, ಇಂದ್ರನನ್ನು ಗೆದ್ದವನು. ಬ್ರಹ್ಮಾಸ್ತ್ರವನ್ನು ಇವನ ಮೇಲೆ ಪ್ರಯೋಗ ಮಾಡಿದ್ರು ಕೂಡ ಆ ಬ್ರಹ್ಮಾಸ್ತ್ರಕ್ಕೂ ಕೂಡ ಈತ ಬಲಿಯಾಗೋದಿಲ್ಲ. ಅದನ್ನ ಮುಂದೊಂದು ನಾವು ನೋಡ್ತೇವೆ. ಆ ಹನುಮಂತ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿಸ್ಕೊಂಡ್ರು ಕೂಡ ಅದನ್ನು ಕಳ್ಕೊತಾನಲ್ಲ, ಆ ಸರ್ಗವನ್ನೆಲ್ಲ ಪಾರಾಯಣ ಮಾಡಿದರೆ ಶನಿಕಾಟದಿಂದ ಮನುಷ್ಯ ಮುಕ್ತನಾಗ್ತಾನೆ ಅಂತ ನೋಡೋದಿದೆ. ಇನ್ನೂ ಈ ಸುಂದರಕಾಂಡದ ಮಹಿಮೆಯನ್ನು ನಾವು ಮತ್ತೂ ನೋಡೋದಿದೆ, ಅದನ್ನ ಅಲ್ಲಿ ನೋಡ್ತೇವೆ. ಬರೀ ಹೊರಗಿನ ಶತ್ರುಗಳಲ್ಲ, ಒಳಗಿನ ಶತ್ರುಗಳನ್ನು ಗೆಲ್ಲೋದ್ರೂ ಕೂಡ ಆತ ಅದ್ವಿತೀಯನೇ. ರಾವಣನ ಅಂತಃಪುರವನ್ನೆಲ್ಲ ನೋಡಿದಂತೆ, ಅದನ್ನ ಮುಂದೆ ನಾವು ನೋಡ್ತೇವೆ. ಅಂತಃಪುರದಲ್ಲಿ ಸ್ತ್ರೀಯರು ನಾನಾ ರೀತಿ ಅಸ್ತವ್ಯಸ್ತ ಸ್ವರೂಪದಲ್ಲಿದ್ದರು. ಅವ್ರನ್ನೆಲ್ಲ ನೋಡಿದಾಗಲೂ ಅವ್ನಿಗೆ ಏನು ಆಗಲಿಲ್ಲ ಅಂತ. ಇಂದ್ರಿಯ ನಿಗ್ರಹಕ್ಕಾಗಿ ಮತ್ತು ಪರಸ್ತ್ರೀ ಸಂಪರ್ಕ, ವ್ಯಭಿಚಾರ ಮೊದಲಾದ ದೋಷಗಳನ್ನು ಮಾಡಿದವರು ಆ ಪಾಪ ಪರಿಹಾರಕ್ಕಾಗಿ ಆ ಸರ್ಗಗಳನ್ನೆಲ್ಲ ಪಾರಾಯಣ ಮಾಡಬೇಕು. ಅದು ಹಿಂದೆ ಹೇಳಿದ್ದೆ ನಾನು ಅವಾಗ. ರಾಮಾಯಣದ ಮಹಿಮೆ ಹೇಳುವಾಗ ಹೇಳಿದ್ದೆ, ಸುಂದರಕಾಂಡದ ಮಹಿಮೆ ಹೇಳುವಾಗ ಇನ್ನೊಂದ್ಸರಿ ನಾವು ಅದನ್ನು ಶ್ರವಣ ಮಾಡಬೇಕು. ನತುಮೇ ಮನಸಾ ಕಿಂಚಿತ್ ವೈಕೃತ್ಯಮ ಪದ್ಯತೆ, ಇಷ್ಟನ್ನೆಲ್ಲ ನೋಡಿದ್ರು ನನಗೇನು ಆಗಲಿಲ್ಲ ಅಂತ. ಅವನು ಆಗಲಿಲ್ಲ ಅನ್ನೋದು ಬರೀ ಅವನ ಹೆಗ್ಗಳಿಕೆ ಆಗಿರಲಿಲ್ಲ, ಆತನ ಕೊಚ್ಕೊಳ್ಳಿಕೆ ಆಗಿರಲಿಲ್ಲ, ಅದು ವಾಸ್ತವ ಸಂಗತಿನೇ ಆಗಿತ್ತು. ಕೃತಂ ಹನುಮತಾ ಕಾರ್ಯಂ ಸುಮಹದ್ಭುವಿ ದುರ್ಲಭಂ ಮನಸಾಪಿ ಯತನ್ನೇನ ನಶಕ್ಯಂ ಧರಣೀತಲೆ ಅಂತ ರಾಮನೇ ಅವನನ್ನು ಹೊಗಳ್ತಾನಂತೆ. ಇಷ್ಟೆಲ್ಲ ಕೆಲಸವನ್ನು ಮಾಡಿದ್ನಲ್ಲ, ಬೇರೆ ಯಾರು ಈ ಕೆಲಸವನ್ನು ಮಾಡೋದು ಹೋಗಲಿ, ಇಷ್ಟೆಲ್ಲ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಅವರಿಗೆ ಊಹೆ ಮಾಡಲಿಕ್ಕೂ ಸಾಧ್ಯ ಇರಲಿಲ್ಲ. ಸೀತೆಯನ್ನು ಅನ್ವೇಷಣೆ ಮಾಡುವಾಗ ಎಲ್ಲ ಕಪಿಗಳು ಹೇಳ್ಕೊತಿದ್ರು, ನೀವೆಲ್ಲ ಯಾಕೆ, ನಾನೊಬ್ಬನೇ ಸಾಕು, ನಾನೊಬ್ಬನೇ ರಾವಣನನ್ನು ಕೊಂದು ಬಿಡ್ತೀನಿ, ಸೀತೆಯನ್ನು ನೋಡಿ ಅವಳನ್ನು ಕರ್ಕೊಂಡೇ ಬಂದುಬಿಡ್ತೀನಿ, ನೀವೆಲ್ಲ ಇಲ್ಲೇ ಇಲ್ಲಿ ಅಂತ ಪ್ರತಿಯೊಬ್ಬ ಕಪಿ ಕೂಡ ತನ್ನ ಶಕ್ತಿಯ ಬಗ್ಗೆ ಹೇಳ್ಕೊತಿದ್ದ. ಆದರೆ ಅವ್ರಿಗೆ ಯಾರಿಗೂ ಅದು ಆಗಿರಲಿಲ್ಲ. ಆ ಕಾರ್ಯವನ್ನು ಮಾಡಿದವನು ಇವನು. ಅವನು ಮುಂದೊಂದು ಬಾರಿ ಎಲ್ಲ ಕಪಿಗಳು ಉಳಿದವರೆಲ್ಲರೂ ಕೂಡ ಮೂರ್ಛೆ ಹೋಗಿ ಬಿದ್ದುಬಿಟ್ಟಿದ್ರು ಇಂದ್ರಜಿತ್ನ ಶಸ್ತ್ರದ ಆಘಾತಕ್ಕೊಳಗಾಗಿ. ಆಗ ಜಾಂಬವಾನ್ ಕೇಳಿದಂತೆ, ಎಲ್ಲರೂ ಹೇಗಿದ್ದಾರೆ, ಎಲ್ಲರ ಆರೋಗ್ಯ ಹೇಗಿದೆ? ಆವಾಗ ಜಾಂಬವಾನ್ ವಿಭೀಷಣನಿಗೆ ಹೇಳಿದ್ನು, ಉಳಿದವರ ಆರೋಗ್ಯವನ್ನು ಕೇಳಿ ಉಪಯೋಗ ಇಲ್ಲ, ಉಳಿದವರೆಲ್ಲ ಇದ್ರೂ ಹನುಮಂತ ಇಲ್ಲದೇ ಇದ್ರೆ ಅದು ವ್ಯರ್ಥ. ಉಳಿದವರೆಲ್ಲ ಒಂದು ವೇಳೆ ಮೂರ್ಛಿತರಾಗಿ ಬಿದ್ದಿದ್ರು, ಸತ್ತು ಹೋಗಿದ್ರು, ಹನುಮಂತ ಇದ್ದರೆ ಆತ ಅವನ್ನೆಲ್ಲ ಮತ್ತೆ ಬದುಕಿಸಬಲ್ಲ ಅಂತ ಜಾಂಬವಂತ ಆ ವಿಭೀಷಣನಿಗೆ ಭರವಸೆ ಕೊಟ್ಟಿದ್ದಂತ ಮುಂದೆ ಉತ್ತರಕಾಂಡದಲ್ಲಿ ಕೂಡ ಅದನ್ನು ನೋಡ್ತೀವಿ. ಹೀಗೆ ಎಲ್ಲರ ಜೀವನಕ್ಕೂ ಕೂಡ ಆತ ಕಾರಣ ಆದವನು. ಅದಕ್ಕಾಗಿ ಅವನನ್ನು ಸಂಜೀವರಾಯ ಅಂತ ಕರೀತಾನೆ. ಅವನು ಎಲ್ಲರನ್ನು ಎಬ್ಬಿಸಿದವನು ಅನ್ನೋ ಕಾರಣಕ್ಕಾಗಿ. ಯೋ ಹಿ ಭೃತ್ಯ ನಿಯುಕ್ತ ಸನ್ ಭರ್ತ ಕರ್ಮಣಿ ದುಷ್ಕರೆ ಕುರ್ಯಾತ್ತದನುರೂಪೇಣ ತಮಾಹು ಪುರುಷೋತ್ತಮಂ. ಪುರುಷೋತ್ತಮ ಅಂತ ಯಾರನ್ನು ಕರೀತಾರೆ? ಪುರುಷ ಅಂದರೆ ಜೀವ. ಅವನು ಜೀವೋತ್ತಮ ಅಂತ ಯಾಕೆ ಕರೀತಾರಂದ್ರೆ, ಅವನು ರಾಮನ ದಾಸ ಅಂತ ಹೇಳ್ತಾನ. ದಾಸೋಹಂ ಕೋಸಲೇಂದ್ರಸ್ಯ ಅಂತ ಹೇಳ್ಕೊತಾನ. ಅವನು ದಾಸ ಅಂತ ಹೇಳ್ಕೊಂಡು ಕೂಡ ಅಷ್ಟೆಲ್ಲ ಮಹತ್ ಕಾರ್ಯಗಳನ್ನು ಮಾಡ್ತಾನೆ. ಆದ್ದರಿಂದ ಅವನನ್ನು ಪುರುಷೋತ್ತಮ, ಜೀವೋತ್ತಮ ಅಂತ ಹೀಗೆ ಹೇಳೋದು ಅವನ ಮಹತ್ವವನ್ನು ತೋರಿಸ್ತೇವೆ. ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯಾಕ್ಲಿಷ್ಟ ಕರ್ಮಣಃ ಜಯತ್ಯತಿಬಲೋ ರಾಮೋ ಲಕ್ಷ್ಮಣಶ್ಚ ಮಹಾಬಲಃ ರಾಜಾ ಜಯತಿ ಸುಗ್ರೀವೋ ರಾಘವೇಣ ಅಭಿಪಾಲಿತ ಅಂತ ತನ್ನ ಶಕ್ತಿಯನ್ನೆಲ್ಲ ರಾವಣ ಮುಂದೆ ಆತ ಹೇಳ್ಕೊತಾನೆ. ಅವನು ಕಪಿಯಾಗಿದ್ದಾಗ ಆ ಕಪಿ ಸ್ವಭಾವಕ್ಕೆ ತಕ್ಕಂತೆ ಕೆಲವು ಸರಿ ಚಾಂಚಲ್ಯ, ದುಃಖ ಇದನ್ನು ಕೂಡ ತೋರಿಸ್ಕೋತಾನಂತ ಮುಂದೆ. ಅದು ಹೇಗೆ ಅಂದರೆ, ಇಡೀ ಲಂಕಾನಗರಲ್ಲಿ ಸುಟ್ಟು ಹಾಕಿದ್ನಲ್ಲ, ಸೀತೆನೂ ಸುಟ್ಟು ಹೋದ್ಲೋ ಏನೋ, ನಾನು ಎಂಥ ಕೆಲಸ ಮಾಡಿಬಿಟ್ಟೆ, ಯಾತಕ್ಕಾಗಿ ಲಂಕಾನಗರಕ್ಕೆ ಬಂದಿದ್ದೆ ಅಂತ ಆತ ತನ್ನನ್ನು ತಾನು ಬೈಕೋತಾನಂತೆ. ಆಮೇಲೆ ಮಂಡೋದರಿಯನ್ನೇ ಒಂದು ಕ್ಷಣ ಸೀತೆ ಅಂತ ಭಾವಿಸ್ತಾನಂತೆ. ಭಾವಿಸಿ ಕಪಿಗೆ ಸಮಾನನಾಗಿ ತನ್ನ ಬಾಲಕ್ಕೆ ಚುಂಬನ ಮಾಡೋದು, ಜಿಗಿದಾಡೋದು ಅಂತ ತೋರಿಸಿ ಆ ಕಪಿ ಸ್ವಭಾವವನ್ನು ಕೂಡ ತೋರಿಸ್ಕೋತಾನೆ, ಕಪಿ ಚಾಂಚಲ್ಯವನ್ನು ಕೂಡ ತೋರಿಸ್ಕೋತಾನೆ. ಅದು ಆ ಸುಂದರಕಾಂಡದ ಸೌಂದರ್ಯಕ್ಕೇ ಪೂರಕ ಅಂತ ಹೇಳ್ತೀವಿ.
ಅದನ್ನು ಮುಂದೆ ವಿಸ್ತಾರವಾಗಿ ನಾವು ಮತ್ತೆ ಶ್ರವಣ ಮಾಡ್ತೇವೆ. ಈ ರಾಮಾಯಣದಲ್ಲಿ ಇದು ಆ ಹನುಮಂತನ ಶಕ್ತಿ, ರಾಮನ ಶಕ್ತಿ, ಸೀತೆ ಸೌಂದರ್ಯ ಇತ್ಯಾದಿಗಳ ವರ್ಣನೆ ಆಯಿತು. ಆ ವಾಲ್ಮೀಕಿ ರಾಮಾಯಣದ ಶಬ್ದ ಜೋಡಣೆ, ಅಲಂಕಾರಗಳ ಪ್ರಾಸದ ಜೋಡಣೆ ಏನಿದೆ ಅದು ಕೂಡ ಅದನ್ನು ಸುಂದರಕಾಂಡ ಅಂತ ಹೆಸರು ಕೊಡಲಿಕ್ಕೆ ಸಮರ್ಥವಾಗಿದೆ. ತಥೋ ರಾಮಣನೀತಾಯ ಸೀತಾಯ ಶತ್ರುಕರ್ಷಣ ದುಷ್ಕೃತಂ ನಿಷ್ಪತಿದ್ವಂದ್ವಂ ಚಿಕೀರ್ಷನ್ ಕರ್ಮ ವಾನರ, ಬೇಕಾದಷ್ಟು ಅರ್ಥಾಲಂಕಾರ, ಶಬ್ದಾಲಂಕಾರ ಇಂಥದ್ದೆಲ್ಲ ಅಲ್ಲಿ ಮುಂದೆ ಹೇರಳವಾಗಿ ಬಂದಿದೆ. ನಾವು ಅದನ್ನು ಮುಂದೆ ಶ್ರವಣ ಮಾಡುವರಿದ್ದೇವೆ. ಅದ್ಯತ್ವೇ ಹನುಮತ್ಸಮೇನ ಗುರುಣ ಪ್ರಖ್ಯಾಪಿತಾರ್ಥಸ್ತುಮಾನ್ ಲಂಕಾರುದ್ಧ ವಿದೇಹ ರಾಜತನಯ ನ್ಯಾಯೇನ ಲಾಲಪ್ಯತೆ. ಇದು ಒಟ್ಟಾರೆ ಏನಿದೆ ಈ ಸುಂದರಕಾಂಡ, ಅದು ಬರೇ ಸೀತೆಯನ್ನು ಕಂಡ ಸಮಾಚಾರವನ್ನು ರಾಮನಿಗೆ ತಿಳಿಸಿದ, ಕಪಿಲಿಗೆ ಸಮಾಧಾನ ಮಾಡಿದಂತ ಅಷ್ಟೇ ಅರ್ಥ ಅಲ್ಲ. ಸೀತೆ ಅಂದರೆ ಆಕೆ ವೇದ ವಿದ್ಯೆಗೆ ಪ್ರತೀಕಳಾದವಳು. ಆ ವೇದ ವಿದ್ಯೆಯನ್ನು ತಾನು ಮೊದಲು ತಿಳ್ಕೊಂಡವನು, ವೇದ ವಿರಾಮ ಆಚಾರ್ಯ, ಶಾಸ್ತ್ರಜ್ಞರಲ್ಲಿ ಮುಖ್ಯನಾದವನು ಅನ್ನೋ ಸಂಗತಿಯನ್ನು ಕೂಡ ಅದು ತೋರಿಸ್ತದೆ. ಸುಂದರಕಾಂಡಕ್ಕೆ ಹಾಗೊಂಡು ಆಧ್ಯಾತ್ಮಿಕ ಅರ್ಥನೂ ಕೂಡ ಇದೆ ಅಂತ ವ್ಯಾಖ್ಯಾನಕಾರರು ಅದನ್ನು ಪ್ರವಚನ ಮಾಡ್ತಾರೆ. ಹಾಗಾಗಿ ಇಲ್ಲಿ ನಮ್ಮಲ್ಲೆಲ್ಲ ಅಂಥ ವೈಭವ ಇಲ್ಲ. ಉತ್ತರ ಭಾರತದಲ್ಲಿ ರಾಮಾಯಣ ಪ್ರವಚನ ಮಾಡಿದಾಗ ದೊಡ್ಡ ಒಂದು ಹನುಮಂತನ ಚಿತ್ರ ಹಾಕಿರ್ತಾರೆ ಹಿಂದೆ. ಅಲ್ಲಿ ಅವ್ರು ಏನೂ ಬರೆದಿರೋದೇ ಇಲ್ಲ, ಹನುಮಂತನ ಹೆಸರು ಬರೆದಿರೋದಿಲ್ಲ. ಅವರು ಬುದ್ಧಿಮತಾಂ ವರಿಷ್ಠಂ ಅಂತ ಒಂದೇ ಶಬ್ದ ಬರೆದಿರ್ತಾರೆ. ಅದು ಆತನ ಶಕ್ತಿ, ಬುದ್ಧಿ, ಜ್ಞಾನ ಎಲ್ಲದಕ್ಕೂ ದ್ಯೋತಕ. ಅದು ರಾಮಾಯಣದ 7 ಕಾಂಡಗಳ ಪಾರಾಯಣ, ಪಾಠ, ಪ್ರವಚನ, ಅರ್ಥಾನುಸಂಧಾನ ಇವೆಲ್ಲ ಅತ್ಯಂತ ಪವಿತ್ರನೇ. ಅದರಲ್ಲೂ ಸುಂದರಕಾಂಡದ ಅನುಸಂಧಾನ, ಅದರ ಪಾರಾಯಣ ಇತ್ಯಾದಿಗಳೇನಿದೆ ಅದು ಹೆಚ್ಚು ಫಲದಾಯಕ. ಬೀಜಕಾಂಡಮಿದಂ ಪ್ರೋಕ್ತಂ, ಮಂತ್ರಗಳನ್ನು ಜಪ ಮಾಡ್ತೇವೆ ನಾವು, ಗಾಯತ್ರಿ ಮೊದಲಾದ ಮಹಾ ಮಂತ್ರಗಳನ್ನು. ಆ ಮಂತ್ರ ಜಪ ಮಾಡಿದಂತೆ ಈ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡ ಅದು ಅಲ್ಲದೆ ಇದು ಬಹಳ ವಿಸ್ತಾರವಾಗಿರೋದ್ರಿಂದ ನಮ್ಮ ಆಚಾರ್ಯ ರಚನೆ ಮಾಡಿದ, ಮಧ್ವಾಚಾರ್ಯ ರಚನೆ ಮಾಡಿದ ತಾತ್ಪರ್ಯಗಣ್ಯ ಏನಿದೆ ಅದರಲ್ಲಿ ಸುಂದರಕಾಂಡ ಅಂತಿದೆ. ಅದರ ಭಾಗ ಏನಿದೆ ಅದು ಸಂಕ್ಷಿಪ್ತವಾಗಿರೋದ್ರಿಂದ ಅದನ್ನು ಕೂಡ ಪಾರಾಯಣ ಮಾಡೋದೊಂದು ಪದ್ಧತಿಯಲ್ಲಿ ಬಂದಿದೆ. ಹೀಗೆ ನಿತ್ಯ ಪಾರಾಯಣ ಮಾಡೋದಿದೆ, ಷೋಡಶಾಹ ಪಾರಾಯಣ ಮಾಡೋದಿದೆ. ಅದನ್ನು 2ನೇ ದಿವಸ, 4ನೇ ದಿವಸ, 8ನೇ ದಿವಸ ಹೀಗೇನೋ ನಾನಾ ರೀತಿಯಲ್ಲಿ. ಸಪ್ತಸರ್ಗಿ ಪಾರಾಯಣ, ಅದರಲ್ಲಿ ಬಂದಂಥ 7 ಸರ್ಗಗಳನ್ನು ಪಾರಾಯಣ ಮಾಡೋದು. ಹೀಗೆ ಪಾರಾಯಣ ಮಾಡಲಿಕ್ಕೆ ನಾನಾ ಥರದ ಪದ್ಧತಿಗಳು. ಅವು ಭಕ್ತರಿಗೆ ಬೇಕಾದಂಥ ಎಲ್ಲ ಅಭೀಷ್ಟಗಳನ್ನು ಕೊಡ್ತೇವೆ ಅಂತ ಪರಂಪರೆಯಿಂದ ಬಂದಂಥ ನಂಬಿಕೆ ಮತ್ತು ಅನೇಕ ಜನರಾದಂಥ ಫಲವನ್ನು ಪಡ್ಕೊಂಡು ಬಂದದ್ದು. ಇದು ಇಲ್ಲಿ ತನಕ ಸುಂದರಕಾಂಡದ ಮಹಿಮೆಯನ್ನು ಹೇಳಿದ್ದೇನೆ. ಇನ್ನು ಮುಂದೆ ನಿರ್ದಿಷ್ಟವಾದಂಥ ಗ್ರಹಗಳ ದೋಷವಿದ್ದಾಗ ನಮಗೆ ಯಾವ ಸುಂದರಕಾಂಡದ ಯಾವ ಭಾಗವನ್ನು ಪಾರಾಯಣ ಮಾಡಬೇಕು ಮತ್ತು ನಿರ್ದಿಷ್ಟವಾದ ಫಲಪ್ರಾಪ್ತಿಗಾಗಿ ಯಾವ್ಯಾವ ಸರ್ಗವನ್ನು ಪಾರಾಯಣ ಮಾಡಬೇಕು ಅಂತನ್ನೋದನ್ನು ನಾವು ನಾಳೆ ದಿವಸ ಶ್ರವಣ ಮಾಡಿ ಆಮೇಲೆ ಸುಂದರಕಾಂಡದ ಶ್ರವಣವನ್ನು ಮಾಡಬೇಕು.